ಗುಡ್ ಆಫ್ಟರ್ನೂನ್. ಇವತ್ತು ನಾವು ಅರ್ಥಶಾಸ್ತ್ರ ಎಂಬ ವಿಷಯದ ಬಗ್ಗೆ ಅಧ್ಯಯನ ಮಾಡುವ. ಅರ್ಥಶಾಸ್ತ್ರ ಕೂಡ ಸಮಾಜ ವಿಜ್ಞಾನದೊಂದು ಭಾಗವಾಗಿ 10ನೇ ತರಗತಿ ತನಕ ಕಲ್ತಿದ್ವಿ, ಹೌದಾ? ನೆನ್ಪುಂಟ? ಅರ್ಥಶಾಸ್ತ್ರ ಎಂದರೇನು? ಅರ್ಥಶಾಸ್ತ್ರ ಪಿತಾಮಹ ಎಂದು ನಾವು ಯಾರನ್ನು ಕರೆಯಲಾಗುತ್ತದೆ? ಅರ್ಥಶಾಸ್ತ್ರದಲ್ಲಿ ನಮಗೆ ಗೊತ್ತಿರಬೇಕಾದ ಕೆಲವೊಂದು ವಿಷಯ, ಹೀಗೆ ಕೆಲವೊಂದು ಬೇಸಿಕ್ ನಮಗೇನಾಗಿರಬೇಕು, ಗೊತ್ತಿರಲೇಬೇಕು, ಹೌದಾ? ಸೊ ದ್ವಿತೀಯ PUCಯಲ್ಲಿ ನಮಗೆ 2 ಗೈಡ್ ಇದೆ, ಆಯಿತಾ? ಇದು ಬೇಕಾದರೂ CV ಪಬ್ಲಿಕೇಶನ್ ಇದು ಬೇಕಾದರೂ ಯೂಸ್ ಮಾಡಬಹುದು, ಅಥವಾ ಇನ್ನೊಂದಿದೆ, ಈ ಗೈಡ್ಗೆ ಹೆಸರೇನಿಲ್ಲ, ಈ ಒಂದು ಚಿಕ್ಕ ಗೈಡ್ ಬೇಕಾದರೂ ಏನು ಮಾಡ್ಬೋದು, ಯೂಸ್ ಮಾಡ್ಬೋದು. ಐ ಥಿಂಕ್ ನೀತಾ ತಗೊಂಡಿದ್ದು, ಹೌದಾ? ಸೊ ಏನು ಮಾಡ್ತೀನಿ, ಇದರಲ್ಲೇ ಪಾಠ ಮಾಡ್ತೀನಿ, ಆಯಿತಾ? ಸೊ ಅರ್ಥಶಾಸ್ತ್ರದಲ್ಲಿ ನಮಗೆ ಸೆಕೆಂಡ್ PUCಗೆ ಎಷ್ಟಿದೆ, ಎರಡು ವಿಭಾಗ ಇದೆ, ಆಯಿತಾ? ಎಷ್ಟು ವಿಭಾಗ ಇದೆ? 2 ವಿಭಾಗ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, 2 ಸಮಗ್ರ ಅರ್ಥಶಾಸ್ತ್ರ, ಆಯಿತಾ? ಸೂಕ್ಷ್ಮದಲ್ಲಿ ಎಷ್ಟು ಪಾಠ ಇದೆ? 5 ಪಾಠ. ಸಮಗ್ರದಲ್ಲಿ 6 ಪಾಠ. 6ನೇ ಪಾಠ ಇಲ್ಲ, ಆಯಿತಾ? ಯಾವುದು ಪೈಪೋಟಿರಹಿತ ಮಾರುಕಟ್ಟೆ ಉಂಟಲ್ಲ, ಅದನ್ನೇನು ಮಾಡಲಾಗಿದೆ, ಡಿಲೀಟ್ ಮಾಡಲಾಗಿದೆ. ಆಗ ಸೂಕ್ಷ್ಮದಲ್ಲಿ 5, ಸಮಗ್ರದಲ್ಲಿ 6, ಆಯಿತಾ? ಸೊ ಮೊದಲು ನಾವೇನು ಮಾಡ್ತಾ ಹೋಗುವ, ಕಲಿತಾ ಹೋಗುವ. ಸೂಕ್ಷ್ಮ ಅರ್ಥಶಾಸ್ತ್ರ ಪಾಠದ ಹೆಸರು ಪರಿಚಯ ಅಥವಾ ಇಂಟ್ರಡಕ್ಷನ್, ಪೀಠಿಕೆ. ಸೊ ನಾವು ಕಳೆದ ತರಗತಿಯಲ್ಲಿ ಆಲ್ರೆಡಿ ಕೇಳಿದ್ದೀವಿ ಅರ್ಥಶಾಸ್ತ್ರ ಎಂದರೇನು. ಅರ್ಥಶಾಸ್ತ್ರದಲ್ಲಿದ್ರೇನು, ಮಾನವ ದೈನಂದಿನ ಚಟುವಟಿಕೆಗೋಸ್ಕರ ತನ್ನ ಆರ್ಥಿಕತೆಯನ್ನು ಖರ್ಚು ತನ್ನ ಕೈಲಿರುವ ಹಣವನ್ನು ಖರ್ಚು ಮಾಡೋಕೆಂದು ಕರೀತೇವೆ, ಆರ್ಥಿಕತೆ ಎಂದು ಕರೆಯುತ್ತೇವೆ. ಯಾವುದೇ ವ್ಯಕ್ತಿಯಾಗಿರಬಹುದು, ಅವನು ತನ್ನ ದೈನಂದಿನ ದಿವಸಗಳಲ್ಲಿ ಯಾವುದಾದರೂ ಒಂದು ಆರ್ಥಿಕತೆಗೆ ಏನು ಮಾಡಿರ್ತಾನೆ, ಒಳಗೊಂಡೇ ಇರ್ತಾನೆ. ಉದಾಹರಣೆಗೆ ಒಂದು ಪೆನ್ನು ಖರೀದಿಸಿದ ನಮ್ಮನ್ನು ಏನು ಕರಿಬೋದು ನಾವು, ಅನುಭೋಗಿ. ಅನುಭೋಗಿ ತಿಳಿದ್ರೆ ಏನು, ವಸ್ತುಗಳನ್ನು ಖರೀದಿಸುವವನು. ಅಥವಾ ನಾವು ಒಂದು ಮ್ಯಾಂಗೋ ಸೇಲ್ ಮಾಡಿದರೆ, ಒಂದು ಮ್ಯಾಂಗೋನ ಮಾರಾಟ ಮಾಡಿದವನು ಏನು ಕರಿಬೋದು, ಮಾರಾಟಗಾರ ಎಂದು ಕರಿಬೋದು. ಸೊ ಪ್ರತಿಯೊಬ್ಬರೂ ಕೂಡ ಗೊತ್ತೋ ಗೊತ್ತಿಲ್ಲದೆಯೋ ಆರ್ಥಿಕತೆಯ ಒಂದು ಭಾಗವಾಗಿ ಏನು ಮಾಡ್ತಾರೆ, ಪರಿಗಣಿಸಲಾಗುತ್ತದೆ. ಸೊ ಇಲ್ಲಿ ಸರಕು ಮತ್ತು ಸೇವೆಗಳು, ಅನುಭೋಗ, ಉತ್ಪಾದನೆ ಮತ್ತು ವಿನಿಮಯ ಜೀವನದ ಮೂಲಭೂತ ಆರ್ಥಿಕ ಚಟುವಟಿಕೆಗಳಾಗಿವೆ. ಸೊ ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅನುಭೋಗ ಅಂದರೆ ವಸ್ತುವನ್ನು ಕೊಳ್ಳುವುದು, ಉತ್ಪಾದನೆ ವಸ್ತುವನ್ನು ಉತ್ಪಾದಿಸುವುದು, ವಿತರಣೆ ಆ ಉತ್ಪಾದಿಸಿದ ವಸ್ತುವನ್ನು ಎಲ್ಲ ಕಡೆಗೆ ಡಿಸ್ಟ್ರಿಬ್ಯೂಟ್ ಅಂದರೆ ವಿತರಿಸುವುದು, ಹಾಗೆ ವಿನಿಮಯ ಮಾಡುವುದು, ಒಂದು ಕಡೆ ಇನ್ನೊಂದು ಕಡೆಗೆ ವಿನಿಮಯ ಅಂತ ಹೇಳಿದರೆ ಒಂದು ಕಡೆ ಇನ್ನೊಂದು ಕಡೆಗೆ ಎಲ್ಲ ಕಡೆ ಕೂಡ ತಲುಪಿಸುವುದಾಗಿರ್ಬೋದು. ಹೀಗೆ ಈ ಅಂಶಗಳೆಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವ ಮೂಲಭೂತ, ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ನಡೀಲೇಬೇಕಾದ ಅಂಶಗಳಾಗಿರುತ್ತೆ. ನಮಗೆ ಯಾವುದೇ ರೀತಿ ನಾವು ಆ ರೀತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಇಲ್ಲಿ ನಮ್ಮ ಸಮಾಜದಲ್ಲಿ ನಾವು ಹಲವಾರು ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಣ್ಬೋದು. ಏನು ಕಾಣ್ಬೋದು, ನೈಸರ್ಗಿಕ ಸಂಪನ್ಮೂಲಗಳು. ಹಂಗಂದ್ರೆ ಏನು, ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳಿದ್ರೆ ಏನು, ನಮ್ಮಲ್ಲಿರುವ ಗಾಳಿ, ಬೆಳಕು, ನೀರು, ಇದೆಲ್ಲ ಏನು, ನಿಸರ್ಗದಿಂದ ಸಿಗುವ ಸಂಪನ್ಮೂಲಗಳು ಅಂತ ಕರೀತೇವೆ, ನೈಸರ್ಗಿಕ ಸಂಪನ್ಮೂಲ. ಸೊ ಈ ರೀತಿ ಸಂಪನ್ಮೂಲ ನಮಗೆ ನಮ್ಮ ಈ ಒಂದು ಪ್ರಕೃತಿಯಲ್ಲಿ ಅಥವಾ ನಮ್ಮಲ್ಲಿ ಕಾಣ್ಬೋದು. ಆದರೆ ಈ ನೈಸರ್ಗಿಕ ಸಂಪನ್ಮೂಲ ಏನಾಗ್ತಾ ಇದೆ ಇವಾಗ, ನಮಗೆ ಇದರಲ್ಲಿ ಕೊರತೆ ಕಾಣಿಸ್ತಾ ಇದೆ. ಸೊ ಆ ಸಮಯದಲ್ಲಿ ನಮಗೆ ಆರ್ಥಿಕತೆಯಲ್ಲೂ ಕೂಡ ಏನು ಕಾಣಿಸುತ್ತೆ, ಕೊರತೆ ಉಂಟಾಗುತ್ತೆ. ಉದಾಹರಣೆಗೆ ಒಂದು ಬಟ್ಟೆ ತಯಾರು ಮಾಡಲಿಕ್ಕೆ ನಮಗೆ ಏನು ಬೇಕು, ಬಟ್ಟೆ ತಯಾರು ಮಾಡಲಿಕ್ಕೆ ನೂಲು ಬೇಕು. ನೂಲು ಎಂಬುದು ನಮಗೆ ಎಲ್ಲಿಂದ ಸಿಗುತ್ತೆ, ನಿಸರ್ಗದಿಂದ ತಾನೇ, ಅಂದರೆ ಹತ್ತಿಯಿಂದ. ಇಲ್ಲಿಂದ ಕಾಟನ್, ಹತ್ತಿದ್ರೆ ಮಾತ್ರ ತಾನೇ ನೂಲು ಮಾಡಲಿಕ್ಕೆ ಆಗೋದು. ಸೊ ಆ ಒಂದು ಸಂದರ್ಭದಲ್ಲಿ ನಿಸರ್ಗದಲ್ಲಿ ಕೊರತೆ ಇದ್ದರೆ, ನೈಸರ್ಗಿಕ ಸಂಪನ್ಮೂಲದಲ್ಲಿ ಕೊರತೆ ಇದ್ದರೆ ಆರ್ಥಿಕತೆಗೆ ಕೂಡ ಏನಾಗುತ್ತೆ, ಡೈರೆಕ್ಟಾಗಿ ಕೊರತೆ ಉಂಟಾಗುತ್ತದೆ. ಇಷ್ಟ ಅರ್ಥ ಆಯಿತಾ? ಸೊ ಈ ಕೊರತೆಯನ್ನು ನಿವಾರಿಸಲಿಕ್ಕೋಸ್ಕರ ನಮಗೆ ಒಂದು ಪರ್ಯಾಯ ಉತ್ತರ ಇದೆ. ಅದರ ಹೆಸರು ಏನು ಆಗಿರುತ್ತೆ, ಆಯ್ಕೆ, ಚಾಯ್ಸ್ ಎಂಬುದು. ಸೊ ನಮಗೆ ಕಾಟನ್ ಸಿಗ್ತಾ ಇಲ್ಲ ಅಂದರೆ ನಮಗೆ ಏನು ಮಾಡ್ಬೋದು, ಅದರ ಪರ್ಯಾಯವಾಗಿ ಅಥವಾ ಅದಕ್ಕೆ ಬದಲಾಗಿ ಪಾಲಿಸ್ಟರ್ ಯೂಸ್ ಮಾಡಬಹುದು, ಅಥವಾ ಬೇರೆ ಬೇರೆ ಕ್ಲೋತ್ ರಯಾನ್ ಕ್ಲೋತ್ ಯೂಸ್ ಮಾಡಬಹುದು. ಸೊ ಎಲ್ಲ ಸಮಸ್ಯೆಗಳಿಗೆ ನಮಗೆ ಏನಿದೆ, ಅದಕ್ಕೆ ಏನಿದೆ, ಒಂದು ಪರಿಹಾರ ಇದೆ. ಸೊ ಇದಿಷ್ಟು ಏನಾಗಿರುತ್ತೆ, ಪೀಠಿಕೆ ಆಗಿರುತ್ತೆ. ಸೊ ನಮ್ಮ ಪಾಠದಲ್ಲಿ ಮೊದಲ ವಿಷಯ ಯಾವುದಾಗಿರುತ್ತೆ, ಮೊದಲ ವಿಷಯ ಯಾವುದು ಬರುತ್ತೆ, ನಾವು ಆರ್ಥಿಕತೆಯಲ್ಲಿ ಕಂಡುಬರುವ ಸಮಸ್ಯೆಗಳು ಯಾವುದಲ್ಲ ಅಂತ. ನಾವು ಆರ್ಥಿಕತೆಯಲ್ಲಿ 3 ರೀತಿಯಾದ ಸಮಸ್ಯೆಗಳನ್ನ ಕಂಡುಬರ್ತೀವಿ. ಎಷ್ಟು ರೀತಿಯ ಸಮಸ್ಯೆ ಕಂಡುಬರ್ತೀವಿ, 3 ರೀತಿಯಾದ. ಮೊದಲನೇದೇನು, ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ. ಎರಡನೇದು, ಈ ಸರಕುಗಳನ್ನು ಹೇಗೆ ಉತ್ಪಾದಿಸಲಾಗುತ್ತದೆ. ಮೂರನೇದು, ಯಾರಿಗಾಗಿ
ಹೇಗಾಗಿ ಸರಕು ಉತ್ಪಾದಿಸಬೇಕು. ಹೀಗೆ 3 ಸಮಸ್ಯೆ ನಮ್ಮಲ್ಲಿ ನಾವು ಹೆಚ್ಚು ಕಂಡು ಬರ್ತೇವೆ. ಮೊದಲನೆಯದು ಏನೇನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ. ಸೊ ನಾನು ಹೇಳ್ದಂಗೆ ನಮ್ಮಲ್ಲಿ ನೈಸರ್ಗಿಕ ಸಂಪನ್ಮೂಲ ಏನಾಗಿದೆ, ಮಿತವಾಗಿದೆ, ಬರೀ ಕಡಿಮೆ ಪ್ರಮಾಣದಲ್ಲಿದೆ. ಆದುದರಿಂದ ಅವಶ್ಯಕವಾದದ್ದು ಅಥವಾ ನಮಗೆ ಅರ್ಹತೆ ಇರುವುದು ಅಥವಾ ನಮಗೆ ಬೇಕಾದದ್ದು ಮಾತ್ರ ನಾವೇನು ಮಾಡಬೇಕು, ನಾವು ಉತ್ಪಾದನೆ ಮಾಡಬೇಕು. ಅಲ್ಲದೆ ಸುಮ್ಮನೆ ಏನು ಮಾಡಬಾರ್ದು, ನಾವು ಕಾಟಾಚಾರಕ್ಕೆ ಸುಮ್ಮನೆ ಏನು ಮಾಡಬಾರ್ದು, ನಾವು ಯಾವುದೇ ಕಾರಣಕ್ಕೂ ನಾವೇನು ಮಾಡಬಾರ್ದು, ಉತ್ಪಾದನೆ ಮಾಡಬಾರ್ದು. ನಮಗೆ ಅಗತ್ಯ ಇರೋ ವಸ್ತು ಎಷ್ಟು ಬೇಕೋ, ನಮಗೆ ಎಷ್ಟು ಅವಶ್ಯಕತೆ ಅಷ್ಟು ಮಾತ್ರ ನಾವೇನು ಮಾಡ್ತಾ ಬರಬೇಕು, ಉತ್ಪಾದನೆ ಮಾಡ್ತಾ ಬರಬೇಕು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಆವಾಗ ಎಲ್ಲವೂ ಕೂಡ ಸರಿಸಮಾನವಾಗಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಅವಶ್ಯಕತೆ ಇರುತ್ತೆ, ಅದರ ಪ್ರಮಾಣ ಕಡಿಮೆ ಇರುತ್ತೆ. ಆವಾಗ ಏನು ಕಾಣ್ಬರ್ಬೋದು, ನಾವು ಕೊರತೆ ಕಾಣ್ಬೋದು. ಅಂದರೆ ತನ್ನ ಪ್ರತಿಯೊಂದು ಆರ್ಥಿಕತೆಯ ಕೊರತೆಯಲ್ಲೂ ಸಂಪನ್ಮೂಲ ಬಳಸಿಕೊಂಡು ಉತ್ಪಾದಿಸಬಹುದು ವಿವಿಧ ಸರಕು ಸೇವೆಗಳನ್ನು ಎಷ್ಟು ಪ್ರಮಾಣದ ಉತ್ಪಾದಿಸಲು ಸಾಧ್ಯವಿದೆ ಎಂಬುದನ್ನು ನಿರ್ಧರಿಸಬೇಕಾಗುತ್ತದೆ. ಅಂದರೆ ಎಲ್ಲ ಸಂಪನ್ಮೂಲ ನಮಗೆ ತುಂಬ ಧಾರಾಳವಾಗಿ ಸಿಗೋದಿಲ್ಲ, ಎಲ್ಲವೂ ಕೂಡ ಸ್ವಲ್ಪ ಸ್ವಲ್ಪ ಮಾತ್ರ ಸಿಗೋದು. ಸೊ ಯಾವ ಸಂಪನ್ಮೂಲ ಕಡಿಮೆ ಇದೆ ಎಂಬುದನ್ನು ಸರಿಯಾಗಿ ಗುರುತಿಸಿಕೊಂಡು ಆ ಸಂಪನ್ಮೂಲಗಳನ್ನು ಏನು ಮಾಡಬೇಕು, ನಾವು ಪರ್ಯಾಯ ರೂಪದಲ್ಲಿ ಬಳಕೆ ಮಾಡಿಕೊಳ್ಬೇಕು. ಅಂದರೆ ಯಾವುದು ಅಧಿಕ ಪ್ರಮಾಣದ ಉತ್ಪಾದನೆ ಮಾಡಿದರೆ ಖರ್ಚಾಗುತ್ತೆ, ಯಾವುದು ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು, ಯಾರು ಅದನ್ನು ಹೆಚ್ಚು ತೆಗೆದುಕೊಳ್ತಾರೆ, ಅಂದರೆ ಕೃಷಿ ವಸ್ತುಗಳನ್ನ ಜಾಸ್ತಿ ಉತ್ಪಾದನೆ ಮಾಡಬೇಕಾ ಅಥವಾ ತಯಾರಿಕಾ ವಸ್ತುಗಳು ಉತ್ಪಾದನೆ ಮಾಡಬೇಕಾ, ಶಿಕ್ಷಣದ ಮೇಲೆ ಹೆಚ್ಚು ಖರ್ಚು ಮಾಡಬೇಕಾ ಅಥವಾ ಆರೋಗ್ಯದ ಮೇಲೆ ಹೆಚ್ಚು ಬಳಸಬೇಕಾ ಅಥವಾ ಮಿಲಿಟರಿ ಸೇವೆಗೆ ಬಳಸಬೇಕಾ ಅಥವಾ ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಬಳಸಬೇಕು. ಹೀಗೆ ಹಲವಾರು ಪ್ರಶ್ನೆ ಬರುತ್ತೆ ಯಾವಾಗ ಒಂದು ವಸ್ತುವನ್ನು ಉತ್ಪಾದನೆ ಮಾಡುವಾಗ, ಆಯಿತಾ. ಅದಕ್ಕೆ ಅದು ಫಸ್ಟೇ ನಾವು ಯಾವುದೇ ಒಂದು ಚಟುವಟಿಕೆ ಪ್ರಾರಂಭ ಮಾಡುವಾಗ ನಮಗೆ ಗೊತ್ತಿರಬೇಕು, ಪ್ಲ್ಯಾನ್ ಇರಬೇಕು, ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದ ಉತ್ಪಾದಿಸಬೇಕು. ಎರಡನೇದು, ಈ ಸರಕುಗಳನ್ನು ಹೇಗೆ ಉತ್ಪಾದಿಸಬೇಕು. ಇವಾಗ ನಮಗೊಂದು ಐಡಿಯಾ ಬಂತು, ನಾವು ಏನೋ ನಮಗೆ ಒಂದು ಪ್ಲ್ಯಾನ್ ಇದೆ, ಸೊ ಅದು ನಾವು ಹೇಗೆ ಉತ್ಪಾದಿಸಬೇಕು ಎಂಬುದು. ಸೊ ಆ ಸಮಯದಲ್ಲಿ ನಿಮಗೆ ಈಗ ನಾವು 2 ವಿಧಗಳನ್ನ ಕಾಣ್ಬೋದು. ಹೇಗೆ, ಒಂದು ನಾವು ತಂತ್ರಜ್ಞಾನದ ಬಳಕೆ ಮುಖಾಂತರ, ಯಾವುದ್ರ ಮುಖಾಂತರ, ತಂತ್ರಜ್ಞಾನಗಳ ಬಳಕೆ ಮುಖಾಂತರ. ಇನ್ನೊಂದು ಶ್ರಮಸಾಂದ್ರದ ಮುಖಾಂತರ, ಯಾವುದರ ಮುಖಾಂತರ, ಬಂಡವಾಳ ಸಾಂದ್ರ ಮತ್ತು ಶ್ರಮಸಾಂದ್ರ. ಸೊ ಯಾವುದೇ ಒಂದು ವಸ್ತು ತೆಗೆದುಕೊಂಡ್ರೆ ಅದನ್ನು ನಾವೇನು ಮಾಡ್ಬೋದು, ವಿವಿಧ ತಂತ್ರಗಳ ಮುಖಾಂತರ ನಾವೇನು ಮಾಡ್ಬೋದು, ಉತ್ಪಾದನೆ ಮಾಡ್ಬೋದು. ಅಂದರೆ ವಿವಿಧ ಟೆಕ್ನಾಲಜಿ ಯೂಸ್ ಮಾಡಿ ಮಾಡ್ಬೋದು, ಉತ್ಪಾದನೆ ಮಾಡ್ಬೋದು. ಮೊದಲನೇದು ಶ್ರಮಸಾಂದ್ರ ತಂತ್ರಜ್ಞಾನ ಅಂತ ಹೇಳಿದ್ರೆ, ಅಧಿಕ ಶ್ರಮ ಅಂತ ಹೇಳಿದ್ರೆ ಕೆಲಸಗಾರರು, ಆಯಿತಾ. ಶ್ರಮ ಅಂತ ಹೇಳಿದ್ರೇನು, ಅಧಿಕ ಕೆಲಸಗಾರನ ಉಪಯೋಗ ಮಾಡಿ ನಾವೇನು ಮಾಡ್ಬೋದು, ಕಡಿಮೆ ಹಣ ಖರ್ಚು ಮಾಡಿ ಉತ್ಪಾದನೆ ಮಾಡ್ಬೋದು. ಎರಡನೇದು ಬಂಡವಾಳ ಸಾಂದ್ರ ಅಂತ ಹೇಳಿದ್ರೆ, ಹೆಚ್ಚು ಹಣ ಉತ್ಪಾದನೆ ಮಾಡಿ ಕಡಿಮೆ ಶ್ರಮ ಬಳಸಿ ನಾವೇನು ಮಾಡ್ಬೋದು, ವಸ್ತುವನ್ನು ಉತ್ಪಾದನೆ ಮಾಡ್ಬೋದು. ಅರ್ಥ ಆಯ್ತಾ. ಇಲ್ಲಿ ಸಾಂದ್ರ ಅಂತ ಹೇಳಿದ್ರೆ ಹೆಚ್ಚು ಕೆಲಸಗಾರರು, ಕಡಿಮೆ ಹಣ, ಕಡಿಮೆ ಬಂಡವಾಳ, ಆಯಿತಾ. ಬಂಡವಾಳ ಸಾಂದ್ರ ಅಂತ ಹೇಳಿದ್ರೆ ಅಪೋಸಿಟ್, ಹೆಚ್ಚು ಹಣ ಹೆಚ್ಚು ಬಂಡವಾಳ ಕಡಿಮೆ ಕೆಲಸಗಾರನ ಬಳಕೆ ಮಾಡಿ ನಾವೇನು ಮಾಡ್ಬೋದು, ವಸ್ತುವನ್ನು ಉತ್ಪಾದನೆ ಮಾಡ್ಬೋದು. ಅಂದರೆ ಡಿಫ್ರೆಂಟ್ ಟೆಕ್ನಾಲಜಿ, ಮಿಷಿನ್ಸ್, ಯಂತ್ರ ತಂತ್ರ ಮುಖಾಂತರ ಬೇಕಾದರೂ ಉತ್ಪಾದನೆ ಮಾಡ್ಬೋದು. ಇಲ್ಲ 100 ಕಾರ್ಮಿಕರು 100 ಕೆಲಸಗಾರರು ಸೇರಿಸಿ ನಾವೇನು ಮಾಡ್ಬೋದು, ಉತ್ಪಾದನೆ ಮಾಡ್ಬೋದು. ಮೂರನೆಯದು, ಯಾರಿಗಾಗಿ ಈ ಸರಕುಗಳನ್ನು ಉತ್ಪಾದಿಸಬೇಕು, ಯಾರಿಗಾಗಿ ಈ ಸರಕುಗಳನ್ನು ಉತ್ಪಾದಿಸಬೇಕು, ಯಾರಿಗಾಗಿ ನಾವು ಒಂದು ನೋಡಬೇಕು. ಯಾವ ಜನಾಂಗದವರು ಹೆಚ್ಚು ತೆಗೆದುಕೊಳ್ತಾರೆ, ರಿಚ್ ತಗೊಳ್ತಾರಾ, ಪುವರ್ ತಗೊಳ್ತಾರಾ ಅಥವಾ ಮಿಡಲ್ ಕ್ಲಾಸ್ ತಗೊಳ್ತಾರೆ ಎಂಬುದನ್ನು ಗೊತ್ತಿರಬೇಕು. ಸೊ ಯಾವುದೇ ವಸ್ತು ಉತ್ಪಾದನೆ ಮಾಡುವಾಗ ಅದನ್ನು ಹೇಗೆ ವಿತರಣೆ ಮಾಡಬೇಕು ಎಂಬುದರ ಬಗ್ಗೆ ಗೊತ್ತಿರಬೇಕು. ಆರ್ಥಿಕತೆಯಲ್ಲಿ ಉತ್ಪಾದಿಸಿದ ಸರಕುಗಳು ಯಾರು ಎಷ್ಟು ಪ್ರಮಾಣ ಪಡೆಯುತ್ತಿದ್ದಾರೆ. ಇವಾಗ ಒಂದು ಪ್ರಾಡಕ್ಟ್ ಲಾಂಚ್ ಆದರೆ ನಾವೇನು ನೋಡಬೇಕು, ಯಾರು ತೆಗೆದುಕೊಳ್ತಿದ್ದಾರೆ, ಯಾವ ಪ್ರಮಾಣದಲ್ಲಿ ತೆಗೆದುಕೊಳ್ತಿದ್ದಾರೆ, ಮತ್ತು ಎಲ್ಲರಿಗೂ ತಲುಪ್ತಾ ಉಂಟು. ಫಾರ್ ಎಕ್ಸಾಂಪಲ್, ಒಂದು ಕೋಲ್ಗೇಟ್ ಅಥವಾ ಕ್ಲೋಸಪ್ ಅಥವಾ ಸೆನ್ಸೊಡೈನ್ ಈ ಒಂದು ಪೇಸ್ಟ್ ಉತ್ಪಾದನೆ ಮಾಡಿದಾಗ ನಮಗೆ ಗೊತ್ತಿರಬೇಕು, ಇದು ಎಲ್ಲ ಕಡೆ ತಲುಪ್ತಾ ಉಂಟಾ, ಇಂಟೀರಿಯರ್ ಹಳ್ಳಿಗಳಿಗೆ ತಲುಪ್ತಾ ಉಂಟಾ ಅಥವಾ ಬರೀ ಶ್ರೀಮಂತರು ಮಾತ್ರ ಉಪಯೋಗ ಮಾಡ್ತಾ ಇದ್ದಾರಾ, ಬಡವರು ಉಪಯೋಗ ಮಾಡ್ತಾ ಇಲ್ವ, ಹೀಗೆ ಪ್ರತಿಯೊಂದರ ಬಗ್ಗೆ ನಮಗೆ ಏನಿರಬೇಕು, ಸರ್ವೆ ಮಾಡ್ತಾ ಇರಬೇಕು. ಇದಿಷ್ಟು ಯಾವುದರ ಬಗ್ಗೆ ಕೇಂದ್ರೀಯ ಸಮಸ್ಯೆಗಳ ಬಗ್ಗೆ. ಎಕ್ಸಾಮಿಗೆ ಕ್ವಶನ್ ಕೇಳ್ತಾರೆ, ಒಂದು ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳನ್ನು ವಿವರಿಸಿ ಅಂತ. ಎಷ್ಟು ಅರ್ಥ ಆಯ್ತಾ?